ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಕೋರ್ತಾ ಈ ದಿನ ನಾವು 7ನೇ ತರಗತಿಯ ಗಣಿತ ಪ್ರಕಾಶದಿಂದ ಅಧ್ಯಾಯ 4 ಅಕ್ಷರ ಸಂಖ್ಯೆಗಳ ಉಕ್ತಿಗಳ ಒಂದು ಕಂಟಿನ್ಯೂ ವಿಡಿಯೋ ನೋಡೋಣ. ಪೇಜ್ ನಂಬರ್ 96ರಿಂದ ಇವತ್ತು ಸ್ಟಾರ್ಟ್ ಮಾಡೋಣ. ಇಲ್ಲಿಯವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಒಂದು ಚಾನಲ್ನಲ್ಲಿ ಆಲ್ರೆಡಿ ಒಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಆಗಿದೆ. ಅದರೊಳಗಡೆ ನೀವು 7ನೇ ಕ್ಲಾಸಿನ ಎಲ್ಲ ಒಂದು ಪಾಠಗಳನ್ನು ವೀಕ್ಷಿಸಬಹುದು. ಆಲ್ರೆಡಿ ಚಾಪ್ಟರ್ ನಂಬರ್ 5 ಸಹ ಅಪ್ಲೋಡ್ ಆಗಿದೆ, ನೋಡ್ಬೋದು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿವರೆಗೆ ನಾವು ಕಂಪ್ಲೀಟ್ ಮಾಡಿದ್ವಿ. ಸೊ ಪೇಜ್ ನಂಬರ್ 96ರಲ್ಲಿ ಉದಾಹರಣೆ 7 ಇದೆ. ಅಂಗಡಿಯೊಂದು ಒಂದು ದಿನದ ಬಳಕೆಗಾಗಿ ಕುರ್ಚಿಗಳು ಮತ್ತು ಮೇಜುಗಳನ್ನು ಬಾಡಿಗೆಗೆ ಕೊಡುತ್ತೆ. ಓಕೆ, ಇಲ್ಲಿ ಕುರ್ಚಿಗಳನ್ನು ಬಾಡಿಗೆ ಕೊಡುತ್ತಂತೆ, ಮೇಜುಗಳು ಸಹ ಬಾಡಿಗೆಗೆ ಕೊಡುತ್ತಂತೆ. ಅವುಗಳನ್ನು ಬಾಡಿಗೆಗೆ ಪಡೆಯುವ ಮೊದಲು ಪ್ರತಿ ವಸ್ತುವಿಗೆ ಮುಂದೆ ನೀಡಿರುವಂತೆ ಹಣವನ್ನು ಪಾವತಿಸುತ್ತದೆ. ಎಷ್ಟು? ಕುರ್ಚಿಗೆ 40 ರೂಪಾಯಿ, ಮೇಜಿಗೆ 75 ರೂಪಾಯಿ. ಪೀಠೋಪಕರಣಗಳನ್ನು ಹಿಂದಿರುಗಿಸಿದಾಗ ಅಂಗಡಿಯವರು ಮುಂದೆ ನೀಡಿರುವಂತೆ ಸ್ವಲ್ಪ ಹಣವನ್ನು ಮರುಪಾವತಿಸುತ್ತಾರೆ. ಅಂದರೆ ಏನಪ್ಪ ಅಂದರೆ ಸೊ ಈಗ ಒಂದು ಕುರ್ಚಿಗೆ 40 ರೂಪಾಯಿ ಅಂತ ಹೇಳ್ತಾರೆ, ಅಡ್ವಾನ್ಸ್ ಆಗಿ ತೊಗೊಳೋದಲ್ವಾ, ಬಾಡಿಗೆಗೆ ಕೊಡ್ತಾ ಇರೋದು, ಖರೀದಿಗೆ ಅಲ್ಲ. ಸೊ ಬಾಡಿಗೆಗೆ ಕೊಡ್ತಾ ಇದ್ದಾರೆ ಅಂತ ಅಂದರೆ ಸೊ ಒಂದು ವೇಳೆ ನಾವು ತೊಗೊಂಡು ಹೋಗಿರುವ ಮೇಜು ಅಥವಾ ಕುರ್ಚಿ ಏನಾದರೂ ಹಾಳಾದರೆ ಅಥವಾ ಬ್ರೇಕ್ ಆದರೆ ಅಥವಾ ಮುರಿದು ಹೋದರೆ ಸೊ ಅಥವಾ ನಾವು ತೊಗೊಂಡು ಹಾಗೆ ಓಡೋಗ್ಬಿಟ್ರೆ ಅಂತ ಹೇಳಿಬಿಟ್ಟು ಅಡ್ವಾನ್ಸ್ ಅಂತ ಹೇಳಿಬಿಟ್ಟು ದುಡ್ಡು ತೊಗೊಳ್ತಾರೆ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟು ಹಿಂದಿರುಗಿಸಿದ ಮೊತ್ತ ಎಷ್ಟು? ಕುರ್ಚಿಗೆ 6 ರೂಪಾಯಿಯನ್ನು ವಾಪಸ್ ಕೊಡ್ತಾರೆ, ಮೇಜಿಗೆ 10 ರೂಪಾಯಿಯನ್ನು ವಾಪಸ್ ಕೊಡ್ತಾರೆ. ಹಾಗಾದರೆ ಫಸ್ಟು ಕುರ್ಚಿಯ ಬೆಲೆ ಎಷ್ಟು ಅಂತ ಅಂದಾಗ ನಾವು ನೋಡ್ಬೋದು, 40 ರೂಪಾಯಿ ನಾನು ಕಟ್ಟಿದ್ದೆ, 6 ರೂಪಾಯಿ ನನಗೆ ವಾಪಸ್ ಕೊಟ್ಟರು. ಹಾಗಾದರೆ 34 ರೂಪಾಯಿ ಕುರ್ಚಿ ಬೆಲೆ ಅಂದರೆ ಬಾಡಿಗೆ. ಓಕೆ, ಸೊ ಅದೇ ಮೇಜಿನ ಬೆಲೆ 75 ಇತ್ತು, 10 ರೂಪಾಯಿ ನನಗೆ ವಾಪಸ್ ಕೊಟ್ಟರು. ಸೊ 65 ರೂಪಾಯಿ ಇದು ಮೇಜಿನ ಬಾಡಿಗೆ. ಸೊ ಅಡ್ವಾನ್ಸ್ ಆಗಿ ಅಂತ ಹೇಳಿಬಿಟ್ಟು ಈ ಅಮೌಂಟನ್ನು ಇಟ್ಕೊಂಡಿರ್ತಾರೆ. ಆಮೇಲೆ ಕರೆಕ್ಟಾಗಿ ನಾವು ತಂದು ಕೊಟ್ಟರೆ ಅದನ್ನು ವಾಪಸ್ ಕೊಡ್ತಾರೆ. ಇದೇ ನಡೀತಾ ಇರೋದಲ್ವಾ ಸೊಸೈಟಿಯಲ್ಲಿ. ಸೊ ಬನ್ನಿ ನೋಡೋಣ. ಹಾಗಾದರೆ ನೆಕ್ಸ್ಟ್ ನೋಡೋಣ. ಎಕ್ಸ್ ಕುರ್ಚಿಗಳು ಮತ್ತು ವೈ ಮೇಜುಗಳನ್ನು ಬಾಡಿಗೆಗೆ ಪಡೆದರೆ ಪಾವತಿಸಬೇಕಾದ ಒಟ್ಟು ರೂಪಾಯಿಗಳಿಗೆ ಒಂದು ಬೀಜೋಕ್ತಿಯನ್ನು ಬರೆಯಿರಿ. ಎಕ್ಸ್ ಕುರ್ಚಿಗಳು ಮತ್ತು ವೈ ಮೇಜುಗಳಿಗೆ ಆರಂಭದಲ್ಲಿ ಪಾವತಿಸಿದ ಮೊತ್ತ ಎಷ್ಟು? ಸೊ ಅದನ್ನು ನೋಡೋಣ. ಸೊ ಫಸ್ಟು ಏನು ಮಾಡ್ತೀವಪ್ಪ ಅಂತಂದರೆ ಎಕ್ಸ್ ಕುರ್ಚಿಯ ಒಂದು ಬೆಲೆಯನ್ನು ಬರೀತೇವೆ ಅಲ್ವಾ. ಫಸ್ಟು ಸ್ಟಾರ್ಟಿಂಗಲ್ಲಿ ಏನು ಮಾಡ್ತೀವಿ? ಎಕ್ಸ್ ಕುರ್ಚಿ ಬೆಲೆ. ಎಕ್ಸ್ ಕುರ್ಚಿ ಬೆಲೆ ಎಷ್ಟಂತೆ? 40 ಅಂತೆ. ಸೊ ಎಷ್ಟು? ಎಕ್ಸ್ ಕುರ್ಚಿಗಳಷ್ಟು ತೊಗೊಳ್ತೀವಂತೆ, ಎಷ್ಟು ಅಂತ ಗೊತ್ತಿಲ್ಲ. ಸೊ ಅದೇ ಮೇಜ್ ಎಷ್ಟು ತೊಗೊಳ್ತೀವಿ? 75 ರೂಪಾಯಿ. ಹಂಗೆ ವೈ ಮೇಜುಗಳನ್ನು ನಾವು ದುಡ್ಡು ಕೊಡ್ತೇವೆ. ಮತ್ತು ಅದಾದಮೇಲೆ ನೆಕ್ಸ್ಟು ಹಿಂಪಡೆದ ಒಟ್ಟು ಮೊತ್ತವನ್ನು ಸಹ ಬರೀಬೇಕಲ್ವಾ. ಬರೀ ಇದು ನಾವು ಕಟ್ಟಿದ್ದು. ಅದಾದಮೇಲೆ ನೆಕ್ಸ್ಟು ನಾವು ಏನು ಮಾಡಬೇಕು? ಬಾಡಿಗೆಗೆ ಪಡೆದ್ರೆ ಪಾವತಿಸಬೇಕಾದ ಒಟ್ಟು ರೂಪಾಯಿಗಳಿಗೆ ಅಂತ ಕೇಳಿದ್ದಾರೆ. ಇದು ನಾವು ಫಸ್ಟು ಹೋದ ತಕ್ಷಣ ಸ್ಟಾರ್ಟಿಂಗಲ್ಲಿ ಕೊಟ್ವಿ. ಅದಾದಮೇಲೆ ವಾಪಸ್ ಕೊಟ್ಟಾದಮೇಲೆ ಅವರು ನಮಗೆ ಅದು ಸ್ವಲ್ಪ ದುಡ್ಡನ್ನು ಕಟ್ ಮಾಡಿ ಕೊಡ್ತಾರಲ್ವಾ. ಸೊ ಅದಕ್ಕೂ ಸಹ ಒಂದು ಬರಿಬೇಕು. ಎಷ್ಟು ಕೊಟ್ಟರು? 6x ಕುರ್ಚಿಗೆ, ನೆಕ್ಸ್ಟು 7y ಅನ್ನು ಕೊಟ್ಟರು. ಓಕೆ, ಹಾಗಾದರೆ ಪಾವತಿಸಬೇಕಾದ ಒಟ್ಟು ಮೊತ್ತ ಎಷ್ಟು ಅಂತಂದರೆ ನಾವೇನು ಮಾಡಬೇಕು? ಇಲ್ಲಿ ನಾನು ಹಿಂದಿನ ಪೇಜಲ್ಲಿ ತೋರಿಸಿದೆ. ಸಿಂಪಲಾಗಿ 40 ರೂಪಾಯಿ ಕಟ್ಟಿದ್ದೆ, 6 ರೂಪಾಯಿ ವಾಪಸ್ ಕೊಟ್ಟರು ಅಂದರೆ ಕುರ್ಚಿಗೆ ಎಷ್ಟು ಬಿತ್ತು? 34 ರೂಪಾಯಿ ಬಿತ್ತು. ಮೈನಸ್ ಮಾಡಿದ್ನಲ್ವಾ. ಸೊ ಇಲ್ಲೂ ಸಹ ಈ 2 ಬೀಜೋಕ್ತಿಗಳನ್ನು ನಾವು ಮೈನಸ್ ಮಾಡಬೇಕಾಗತ್ತೆ. ಸೊ ಇದ್ರ ಮಧ್ಯ ನಾವು ಮೈನಸ್ ಚಿಹ್ನೆಯನ್ನು ಹಾಕಬೇಕಾಗತ್ತೆ. ಅಷ್ಟೇ, ಸಿಂಪಲ್. ಓಕೆ, ಇದು ನಮ್ಮ ಒಂದು ಬೀಜೋಕ್ತಿ ಆಯಿತು ಇವ್ರ ಪ್ರಾಬ್ಲಮಿಗೆ. ಆದರೆ ನೆಕ್ಸ್ಟ್ ಮುಂದೆ ಕೇಳ್ತಾನವನು, ಈ ಬೀಜೋಕ್ತಿಗಳನ್ನು ಸರಳೀಕರಿಸಬಹುದಾದರೆ, ಹೌದಾದರೆ ಹೇಗೆ, ಇಲ್ಲವಾದರೆ ಏಕೆ ಅಂತ. ಇನ್ನು ಮತ್ತೆ ನಾವು ಅದನ್ನು ಸರಳೀಕರಿಸಬಹುದಾ? ಹೌದು, ಕರೆಸಬಹುದು. ಹೇಗೆ ಅಂತ ಹೇಳಿಬಿಟ್ಟು ಬರ್ಕೊಳ್ಳೋಣ. ಓಕೆ, ಈ 40x ಪ್ಲಸ್ 75y. ಓಕೆ, ಸೊ ನಾವು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಅಂತ ಅಂದರೆ ಉಕ್ತಿಗಳಲ್ಲಿ ನಾವು ಇದನ್ನು ಮಾಡಿದ್ವಿ. ಏನಂತ ಹೇಳಿಬಿಟ್ಟು ಈ ಒಂದು ಮೈನಸನ್ನು 2 ಜೊತೆಗೆ ಸಹ ಈ ಒಂದು ಮೈನಸ್ಸು ಇದಕ್ಕೂ ಸಂಬಂಧಪಟ್ಟಿದೆ, ಈ ಮೈನಸ್ಸು ಇದಕ್ಕೂ ಸಂಬಂಧಪಟ್ಟಿದೆ, ಹಾಗಾಗಿಬಿಟ್ಟು ಗುಣಾಕಾರವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಮೈನಸ್ ಪ್ಲಸ್, ಇಲ್ಲೇನೂ ಇಲ್ಲ ಅಂದರೆ ಪ್ಲಸ್, ಮೈನಸ್ ಇಂಟು ಪ್ಲಸ್ ಮೈನಸ್ 6x, ಮೈನಸ್ ಇಂಟು ಪ್ಲಸ್ ಮೈನಸ್ 7y ಅಲ್ವಾ. ಈ ಮೈನಸ್ ಇದ್ರ ಜೊತೆಗೂ ಗುಣಿಸ್ಬೇಕು, ಸೊ ಇದ್ರ ಜೊತೆಗೂ ಗುಣಿಸ್ಬೇಕು. ಸೊ ಬಂತು. ಸೊ ನೆಕ್ಸ್ಟ್ ನಾವು ಈ ಬ್ರಾಕೆಟನ್ನು ತೆಗೆದು ಹಾಗೆ ಕಂಟಿನ್ಯೂ ಆಗಿ ಬರೆದು ಬಿಡೋಣ. ಕರೆಕ್ಟಾಗಿ ಅರ್ಥ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ. ನಾನು ಏನೂ ಮಾಡಿಲ್ಲ. ಸೊ ಸಿಂಪಲ್ಲಾಗಿ ಮತ್ತೆ ಬರೆದಿದ್ದೀನಿ, ಬ್ರಾಕೆಟನ್ನು ತೆಗೆದು ಹಾಗೆ ಬರೆದಿದ್ದೀನಿ. ಸೊ ನಮಗೆ ಗೊತ್ತುಂಟು ಏನು, ಸಜಾತೀಯ ಪದಗಳನ್ನು ನಾವು ಹಿಂದಿನ ವೀಡಿಯೋದಲ್ಲಿ ನೋಡಿದ್ವಿ. ಸಜಾತೀಯ ಪದಗಳನ್ನು ಕೂಡಿಸಬಹುದು ಅಥವಾ ಕಳೆಯೋ ಚಿಹ್ನೆ ಸಂದರ್ಭ ಬಂದಾಗ ಕಳಿಬಹುದು ಅಂತ ಹೇಳ್ಬಿಟ್ಟು. ಇಲ್ಲೇನಿದೆ? 40x ಮತ್ತು 6x ಇದೆ. ಸೊ ಹತ್ರ ತೊಗೊಂಬರೋಣ. ಸಜಾತಿ ಪದಗಳನ್ನು ಒಂದು ಕಡೆ ಇಟ್ಕೊಳ್ಳೋಣ. 40x ಅಂದರೆ ಕುರ್ಚಿಗಳನ್ನು ಒಂದು ಕಡೆ ಹಾಕ್ಕೊಳ್ಳೋಣ, ಮೇಜುಗಳನ್ನು ಒಂದು ಕಡೆ ಹಾಕ್ಕೊಳ್ಳೋಣ. ಸೊ ಫಾರ್ ಎಕ್ಸಾಂಪಲ್ಲು ನಾವು ಬಾಡಿಗೆಗೆ ತೊಗೊಂಡಿದ್ದೀವಿ ಅಂದ ತಕ್ಷಣ ಸೊ 40x ಕುರ್ಚಿಗಳನ್ನು
ಎಣಿಸಿ ಅದಾದಮೇಲೆ ನೆಕ್ಸ್ಟ್ ಮೇಜುಗಳನ್ನು ಎಣಿಸಿ ಮತ್ತೆ ಆ ಕುರ್ಚಿಗೆ ಬಂದಿರುವ ದುಡ್ಡನ್ನು ಈ ಎಲ್ಲ ಕೆಲಸ ನಾವು ನಾರ್ಮಲಿಯಾಗಿ ಮಾಡಲ್ಲ. ನಾವೇನು ಮಾಡ್ತೀವಿ, 40 ಎಕ್ಸು ನಾವು ತೊಗೊಂಡ್ವಿ, ಆ ಕುರ್ಚಿಗೆ RR ಅಂತ ಹೇಳಿಬಿಟ್ಟು ವಾಪಸ್ ಕೊಡ್ತಿದ್ದಾನಂತೆ, ಅಲ್ಲಲ್ಲೇ ಕುರ್ಚಿ ಲೆಕ್ಕ ಒಂದು ಕಡೆ ಮಾಡ್ಕೊತೀವಿ, ಮೇಜಿನ ಲೆಕ್ಕ ಒಂದು ಕಡೆ ಮಾಡ್ಕೊತೀವಿ. ಅದೇ ಇಲ್ಲಿ ನಡೀತಾ ಇರೋದು. ಅದು ಬಿಟ್ಟರೆ ಬೇರೆ ಏನೂ ನಡೀತಾ ಇಲ್ಲ ಮಕ್ಕಳ. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ ಆಗಬೇಡಿ. ಸೊ ಈಗ ನಾನು ನೆಕ್ಸ್ಟು ಚಿಹ್ನೆ ಜೊತೆಗೇ ಇರಬೇಕು ಮೇನು 75y - 7y. ಓಕೆ ಫೈನ್. ಈಗ ಈ ಒಂದು ಕಾನ್ಸೆಪ್ಟು ಇದು ಸಜಾತಿ ಆಯಿತು, ಇವೆರಡು ಸಹ ಸಜಾತಿ. ಇದ್ರ ಜೊತೆಗೆ ನಾನು ಇದನ್ನು ಕಳೆಯೋಕ್ಕಾಗಲ್ಲ. 40x ಜೊತೆಗೆ 75 ಯಾಕೆಂತಂದರೆ ಅವು ವಿಜಾತಿ ಪದಗಳು. ಸೊ 40xಲ್ಲಿ 6xನ್ನು ನಾರ್ಮಲ್ 40ಲ್ಲಿ 6ಅನ್ನು ಕಳೆದು ಬಿಡಿ. ಎಷ್ಟಾಯಿತು 40ಲ್ಲಿ 6 ಕಳೆದ್ರೆ 34x. ಈ ಪ್ಲಸ್ಸಿಗೆ ಪ್ಲಸ್ ಚಿಹ್ನೆ ಇರಲಿ. ಸೊ ಇಲ್ಲಿ ಎಷ್ಟಾಯಿತು 75ರಲ್ಲಿ 7 ಯಾಕೆ ಬಂತು ಇಲ್ಲಿ, 10 ಬರಬೇಕಾಗಿತ್ತಲ್ವಾ. ಸಾರಿ 10y. ಅವರು ವಾಪಸ್ ಕೊಟ್ಟಿರೋದು 10y. ಸಾರಿ. ಓಕೆ, ಇಲ್ಲಿ ನಾನು ಮರೆತು ಬಿಟ್ಟೆ. ಇಲ್ಲಿ ನೋಡಿ 10y ಬಂದಿರೋದಲ್ವಾ. ಸೊ 10 ಮೇಜಿಗೆ 10 ರೂಪಾಯಿ ವಾಪಸ್ ಕೊಟ್ಟಿರೋದವರು. ಸೊ 10y. ಓಕೆ, ಈಗೇನು ಮಾಡಿದ್ವಿ, 75ಲ್ಲಿ 10ನ್ನು ಕಳೆದ್ರೆ 65y. ಸೊ ಮತ್ತೆ ಇದನ್ನು ಸರಳೀಕರಣ ಮಾಡ್ಬೋದಾ? ಇಲ್ಲ, ಕುರ್ಚಿ ಮತ್ತು ಮೇಜಿಂದ ಸಪ್ರೇಟ್ ಲೆಕ್ಕ. ಕುರ್ಚಿನೇ ಬೇರೆ, ಮೇಜೇ ಬೇರೆ ಅಲ್ವಾ. ಸಿಂಪಲ್ಲಾಗಿ ನಿಮಗಂತ ಅಷ್ಟಾದರೂ ಗೊತ್ತಿದೆ. ಕುರ್ಚಿನೇ ಬೇರೆ, ಮೇಜಾದ್ರೆ ಬೇರೆ. ಇವೆರಡನ್ನೂ ಸಹ ನಾನು ಕೂಡ್ಸೋಕ್ಕಾಗಲ್ಲ. ಇವೆರಡನ್ನು ಕೂಡಿಸಿ ನಾನು ಎಷ್ಟು 99 ಕುರ್ಚಿಗಳಿದ್ದಾವೆ ಅಂತ ಹೇಳೋಕ್ಕಾಗಲ್ಲ. ಕುರ್ಚಿದ ಲೆಕ್ಕನೇ ನಾನು ಬೇರೆ ಹೇಳ್ತೀನಿ, ಮೇಜಿನ ಲೆಕ್ಕನೇ ಬೇರೆ ಹೇಳ್ತೀವಿ. ಸೊ ಕಂಪ್ಲೀಟಾಗಿ ನಮಗೆ ಇಷ್ಟು ಸರಳೀಕರಣವಾಗಿದೆ. ಸೊ ಅವರು ಅದನ್ನೇ ಕೇಳಿದರೆ ಈ ಬೀಜೋಕ್ತಿಯನ್ನು ಸರಳೀಕರಿಸಬಹುದಾ? 34x + 65y. ಇಲ್ಲೆಲ್ಲ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಾರೆ. ಓಕೆ, ನೆಕ್ಸ್ಟು. ಸೊ ಈ ಒಂದು ಬೀಜೋಕ್ತಿಯಿಂದ ನಾವು ಸರಳೀಕರಣ ಮಾಡಿ 34x ಮತ್ತು 65yಗೆ ಸರಳೀಕರಿಸಿದ್ದು ಇದು ರೂಪಾಯಿಗಳಲ್ಲಿ ಪಾವತಿಸಿದ ಒಟ್ಟು ಮೊತ್ತವಾಗಿದೆ. ಹೌದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಆರಂಭಿಕ ಬೀಜೋಕ್ತಿ ಏನು ನಾವು ಬರ್ಕೊಂಡಿದ್ವಲ್ವಾ, 4x + 75y - 6x + 10y ಇದನ್ನು ನಾವು ಈ ರೀತಿಯಾಗಿ ಬರೀಬಹುದಾ ಅಂತ ಕೇಳಿದ್ದಾರೆ. ಸೊ ಬನ್ನಿ ನೋಡೋಣ. 40x + 75y ಈಗ ಪ್ಲಸ್ ಮಾಡಿದ್ದಾರೆ, ಬಟ್ ಒಳಗಡೆ ಬ್ರಾಕೆಟಲ್ಲಿ 6x - 10y. ಸೊ ಬರಿಬಹುದು. ಯಾಕೆ ಬರೆಯೋಕ್ಕಾಗಲ್ಲ? ನಮ್ಮ ಡೆಫಿನೇಷನ್ ಏನು? ನಾನು 40x + 75y ದುಡ್ಡು ಕೊಟ್ಟಿದ್ದೆ, ಅದರೊಳಗಡೆ ಅವರು ವಾಪಸ್ ಇಷ್ಟನ್ನು ಕೊಟ್ಟರು, ಮುರ್ಕೊಂಡು ವಾಪಸ್ ಕೊಟ್ಟರು. ಮುರ್ಕೊಂಡು ಅಂತ ಅಂದ್ರೇನು? ಕಳ್ಕೊಂಡು ವಾಪಸ್ ಕೊಟ್ಟರು ಅಂತ ಹೇಳಿ. ಸೊ ಇಲ್ಲೇನು ಮಾಡ್ತಾ ಇದ್ದಾರೆ, 40xಗೆ 6x ವಾಪಸ್ ಕೊಟ್ಟರು, 75yಗೆ 10y ವಾಪಸ್ ಕೊಟ್ಟರು ಅಂತ ಹೇಳಿ. ಸೊ ವಾಪಸ್ ಕೊಟ್ಟರು ಚಿಹ್ನೆ ಒಳಗಡೆ ಇದೆ. ಸೊ ಹೊರಗಡೆ ಇದ್ರೇನು ಒಳಗಡೆ ಇದ್ರೇನು. ಮತ್ತು ಇನ್ನೂ ನಿಮಗೆ ಸಿಂಪಲ್ ಆಗಿ ಬೇಕಾ? ಸೊ ನಮಗೆ ಎರಡನೇ ಸ್ಟೆಪ್ ಬರುತ್ತಾ ಅಂತ ಹೇಳಿಬಿಟ್ಟು ನೋಡೋಣ. ಒಂದು ವೇಳೆ ಚಿಹ್ನೆ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ 40x + 75y + - 6x + - 10y. ಸೊ ಇಲ್ಲಿ ನೋಡಿ, 40x + 75y - 6x - 10y, 40x + 75y - 6x - 10y ಸೇಮ್ ಬಂದಿದೆ. ಸೊ ಹಾಗಾಗಿಬಿಟ್ಟು ನಾವು ಬರಿಬೋದು. ಕಾನ್ಸೆಪ್ಟ್ ಇಷ್ಟೇ. ಏನಪ್ಪ ಅಂತ ಅಂದರೆ, ಕುರ್ಚಿಗಳನ್ನು ಬಾಡಿಗೆಗಳಿಗೆ ತೊಗೊಳ್ತೇವೆ, ಬಾಡಿಗೆಗಳನ್ನು ಕಟ್ತಿರುವಾಗ ಒಂದು ರೇಟ್ ಕೊಟ್ವಿ, ಅದಾದಮೇಲೆ ನೆಕ್ಸ್ಟ್ ವಾಪಸ್ ಹಿಂತಿರುವಾಗ ಅವರು ಅಡ್ವಾನ್ಸ್ ಏನು ಅಮೌಂಟ್ ತೊಗೊಂಡಿದ್ರಲ್ವ ಅದನ್ನು ವಾಪಸ್ ಕೊಟ್ಟರು ಅಂತ ಹೇಳಿಬಿಟ್ಟು ನಿಮಗೆ ಗೊತ್ತಿರಬೇಕು ಅಷ್ಟೇ. ಅದಾದಮೇಲೆ ನೆಕ್ಸ್ಟ್ ನೋಡೋಣ, ಕಂಟಿನ್ಯೂ ಮಾಡೋಣ. ಸೊ ಏನಪ್ಪ ಅಂತಂದರೆ, ಉದಾಹರಣೆ 8 ಇಲ್ಲೊಂದು ಉದಾಹರಣೆ ಇದೆ. ಸೊ ಈ ಒಂದು ಟೆಕ್ಸ್ಟ್ ಬುಕ್ನ ಬಹಳ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಡೈರೆಕ್ಟಾಗಿ ಟಾಪಿಕ್ಕಿಗೆ ಹೋಗಿಲ್ಲ. ಸಜಾತಿ ಪದಗಳನ್ನು ಅವ್ರು ಇಂಟ್ರೊಡ್ಯೂಸ್ ಮಾಡೋಕ್ಕೋಸ್ಕರ ಎಷ್ಟೊಂದು ಎಕ್ಸಾಂಪಲ್ಗಳನ್ನು ಹಿಂದಿನ ವೀಡಿಯೋದಲ್ಲಿ ತೊಗೊಂಡ್ರು ಅಲ್ವಾ. ಡೈರೆಕ್ಟಾಗಿ ನಾವು ಹೇಳ್ಬೋದಾಗಿತ್ತು, ಎಕ್ಸು ಇದು ಸೇಮ್ ಇತ್ತಾ, ಬೀಜ ಪದಗಳು ಅದನ್ನು ಕೂಡಿಸ್ಬಿಡ್ರಪ್ಪ, ಸೇಮ್ ಇಲ್ವಾ ಹಾಗೆ ಇಡ್ರಪ್ಪ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಲಾಸ್ಟ್ ಇಯರ್ ಅಥವಾ ಬಿಫೋರ್ ಲಾಸ್ಟ್ ಇಯರ್ಸ್ ಎಲ್ಲ ಬುಕ್ಸ್ಗಳಿದ್ವಲ್ಲ, ಇಷ್ಟೊಂದು ಎಕ್ಸಾಂಪಲ್ಸ್ ಜೊತೆಗೆ ನಿಮಗೆ ಕಾನ್ಸೆಪ್ಟ್ ಅರ್ಥ ಮಾಡಿಸ್ತಿರ್ಲಿಲ್ಲ. ಬಟ್ ಈ ಒಂದು ಟೆಕ್ಸ್ಟ್ ಬುಕ್ ನಿಜವಾಗ್ಲೂ ಬಹಳ ಚೆನ್ನಾಗಿದೆ ಮಕ್ಕಳ. ಸೊ ಕಾನ್ಸೆಪ್ಟ್ ಕಂಪ್ಲೀಟಾಗಿ ಅರ್ಥ ಮಾಡಿಕೊಂಡು 100% ನಿಮ್ಮ ಒಂದು ಕಾನ್ಸೆಪ್ಟು ಮೈಂಡಲ್ಲಿ ಹೋಗೋ ಥರ ಇದೆ. ಓಕೆ, ಇಲ್ಲಿ ಬರೋಣ. ಇದಾದಮೇಲೂ ಸಹ ಒಂದು ಕಾನ್ಸೆಪ್ಟ್ ಬರುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಉದಾಹರಣೆಗಳನ್ನ ಕೊಡ್ತಾ ಇರೋದು. ಏನು? ಚಾರು ರಸಪ್ರಶ್ನೆಯ 3 ಸುತ್ತುಗಳನ್ನು ಮುಗಿಸಿದ್ದಾಳೆ. ಓಕೆ, ಚಾರು ಒಂದು ಕ್ವಿಝಲ್ಲಿ ಮುಗಿಸಿದಾಳೆ. 3 ಸುತ್ತುಗಳಲ್ಲಿ ಅವಳ ಅಂಕಗಳು 7p - 3q, 8p - 4q, 6p - 2q ಆಗಿವೆ. ಇಲ್ಲಿ ಸರಿ ಉತ್ತರವನ್ನು p ಅಂಕದಿಂದ, ತಪ್ಪು ಉತ್ತರವನ್ನು ವಿಧಿಸಲಾದ ದಂಡವನ್ನು q ಅಂತ. ಅಂದರೆ 7pಯಲ್ಲಿ 7p ಸರಿ ಉತ್ತರ ಕೊಟ್ಟಿದ್ದಾಳೆ, 3q ರಾಂಗ್ ಉತ್ತರ ಕೊಟ್ಟಿದ್ದಾಳೆ. ನೆಕ್ಸ್ಟ್ ಎರಡನೇ ಸುತ್ತಲ್ಲಿ 8p ಅಂತ ಅಂದರೆ 8 ಕ್ವಶನ್ಸ್ಗಳನ್ನು ಸರಿಯಾಗಿ ಉತ್ತರ ಕೊಟ್ಟಿದ್ದಾಳೆ, 4 ಕ್ವಶನ್ಸ್ಗಳನ್ನು ರಾಂಗ್ ಮಾಡಿದ್ದಾಳೆ. ನೆಕ್ಸ್ಟ್ ಮೂರನೇ ಸುತ್ತಲ್ಲಿ 6 ಕ್ವಶನ್ಸ್ಗಳನ್ನು ಸರಿ ಮಾಡಿದ್ದಾಳೆ, ನೆಕ್ಸ್ಟು 2 ಕ್ವಶನ್ಸ್ಗಳನ್ನು ರಾಂಗ್ ಮಾಡಿದ್ದಾರೆ. ಪ್ರತಿ ಬೀಜೋಕ್ತಿಯ ಅರ್ಥವೇನು? ಅದೇ ಈಗ ನಾವು ಹೇಳಿದ್ವಲ್ಲ, ಅದೇ ಸರಿಯಾದ ಉತ್ತರಕ್ಕೆ ಒಂದು ವೇಳೆ 4 ಅಂಕ ಆಯಿತು ಅಂತ ಅಂದ್ಕೊಳ್ಳಿ. ಸರಿಯಾದ ಉತ್ತರಕ್ಕೆ 4 ಅಂಕ ಆಯಿತು ಅಂತಂದರೆ, ಸೊ ಫಸ್ಟ್ನೇದೇನು,
ಫಸ್ಟ್ನೇ ಸುತ್ತಲ್ಲಿ 7p ಮೈನಸ್ 3q. ಸರಿಯಾದ ಉತ್ತರಕ್ಕೆ 4 ಅಂಕಗಳು, ಪಿ ಅಂದರೆ 4, ತಪ್ಪಾದ ಉತ್ತರಕ್ಕೆ ವಿಧಿಸಿರುವ ದಂಡ 1 ಅಂತ ಅಂದರೆ q = 1 ಅಂದರೆ ಮೊದಲನೇ ಸುತ್ತಿನಲ್ಲಿ ಚಾರು ಗಳಿಸಿದ ಅಂಕ ಎಷ್ಟು? ಸೊ ಇದರೊಳಗಡೆ ಅದರ ಬೆಲೆಗಳನ್ನು ಹಾಕಿ ಅಷ್ಟೇ. 7 × 4 ಮೈನಸ್ 3 × q ಅಂತ ಅಂದರೆ 1 ಅಂತೆ. 7 4 28 ಮೈನಸ್ 3 1 3. ಸೊ ಮೊದಲನೇ ಸುತ್ತಲ್ಲಿ ಅವಳಿಗೆ ಎಷ್ಟು ಅಂಕಗಳು ಸಿಕ್ಕಿದೆ? 25 ಅಂಕಗಳು ಸಿಕ್ಕಿದೆ. ಓಕೆ, ಫೈನ್. ನೆಕ್ಸ್ಟ್ ಅದೇ ಬಂದಿದೆ ಇಲ್ಲಿ. ಎರಡನೇ ಮತ್ತು ಮೂರನೇ ಸುತ್ತುಗಳಲ್ಲಿ ಅವಳ ಅಂಕವನ್ನು ಬರೆಯಿರಿ. ಸೊ ಬನ್ನಿ, ಈಗ ನಾವು ಎರಡನೇ ಸುತ್ತನ್ನು ನಾವು ಇಲ್ಲಿ ಬರೀಬಹುದು. ಸೊ ಇಲ್ಲೇ ಮಾಡಿಬಿಡೋಣ. 8p ಮೈನಸ್ 4q. 8 × 4 ಮೈನಸ್ 4 ಇಂಟು ಇದೊಂದು ಟರ್ಮ್. ಓಕೆ, 4 ಇಂಟು q ಅಂತ ಅಂದರೆ 1. 8 4 32, 4 1 4, 32ರಲ್ಲಿ 4 ಹೋದರೆ 28. ಎರಡನೇ ಸುತ್ತಿನಲ್ಲಿ 28 ಅಂಕಗಳು. ಮತ್ತು ಈಗ ಮೂರನೇ ಸುತ್ತನ್ನು ಹುಡ್ಕೋಣ. ಮೂರನೇ ಸುತ್ತಲ್ಲಿ ಎಷ್ಟು? 6p ಮೈನಸ್ 2q. ಓಕೆ, 6 × 4 2 × 1. ಎಲ್ಲ ಕಡೆನೂ ನಾವು ಪಿ ಬೆಲೆ ಒಂದೇ ಹಾಕ್ತಾಯಿದ್ದೀವಿ, ಕ್ಯೂ ಬೆಲೆ ಒಂದೇ ಹಾಕ್ತಾಯಿದ್ದೀವಿ, ಚೇಂಜ್ ಏನು ಮಾಡ್ತಾ ಇಲ್ಲ. 6 4 24 ಮೈನಸ್ 2, 24ರಲ್ಲಿ 2 ಹೋದರೆ 22. ಸೊ ಮೂರನೇ ಅಂಕದಲ್ಲಿ ಅವಳು ಪಡೆದಿರುವಂಥ ಅಂಕ ಎಷ್ಟು? 22. ಓಕೆ, ದಂಡವಿಲ್ಲದಿದ್ದರೆ ಎಷ್ಟು? ಆ ಸಂದರ್ಭದಲ್ಲಿ ಕ್ಯೂನ ಬೆಲೆ ಎಷ್ಟಾಗ್ತಿತ್ತು ಅಂತ ಹೇಳಿಬಿಟ್ಟು, ಒಂದು ವೇಳೆ ದಂಡ ಇರಲಿಲ್ಲ ಅಂತ ಅಂದರೆ ಕ್ಯೂ ಬೆಲೆ ಎಷ್ಟಾಗ್ತಿತ್ತು? 0 ಆಗ್ತಿತ್ತು. ಅಂದರೆ ಒಂದು ವೇಳೆ ನೀನು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ನಾನೊಂದು ಕ್ವಶನ್ ಕೇಳ್ತೇನೆ, ಅದಕ್ಕೆ ನೀವು ಸರಿ ಉತ್ತರ ಕೊಟ್ಟರೆ ನಿಮಗೆ 1 ಮಾರ್ಕ್ಸು, ತಪ್ಪು ಉತ್ತರ ಕೊಟ್ಟರೆ ಏನು ಹೋಗಲ್ಲ ಅಂತ ಅಂದಾಗ, ಸೊ ಏನು ಹೋಗಲ್ಲ ಅಂತಂದರೆ ಕ್ಯೂ ಬೆಲೆ ಎಷ್ಟಾಯಿತು? 0 ಆಯಿತು ಅಷ್ಟೇ. ಸೊ 7p ಮೈನಸ್ 3q ಅಂದಾಗ 7p, ಫಾರ್ ಎಕ್ಸಾಂಪಲ್ ಹಾಕ್ತೇನೆ, 7p ಮೈನಸ್ 3q ಅಂದರೆ 7 4 28, 3 ಇಂಟು ಕ್ಯೂ ಬೆಲೆನೇ ಇಲ್ಲ ಅಂದರೆ ದಂಡ ಇಲ್ಲೇ ಇಲ್ಲ ಅಂತ ಹೇಳಿ. ಓಕೆ, 7 4 28, 3 0 0 ಅಂದರೆ ಉತ್ತರ 28. ಅಂದರೆ ಇಲ್ಲಿ ಏನು ಪಡ್ಕೊಂಡಿರ್ತಾಳಲ್ಲ, ಆನ್ಸರ್ ಕರೆಕ್ಟ್ ಹೇಳಿರ್ತಾಳಲ್ಲ, ಅದೇ ಸಿಗುತ್ತೆ. ಸೊ ಕ್ಯೂ ಬೆಲೆ ಎಷ್ಟಾಗುತ್ತೆ? 0 ಆಗುತ್ತೆ. 3 ಸುತ್ತುಗಳ ಬಳಿಕ ಅವಳ ಅಂತಿಮ ಅಂಕ ಎಷ್ಟಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಅಂದರೆ ಎಲ್ಲ ಅಂಕಗಳನ್ನು ಏನು ಅವಳು ಪಡ್ಕೊಂಡಿದ್ದಾಳಲ್ಲ ಅದಷ್ಟು ನಾವು ಕೂಡಿಸ್ಬೇಕಾಗತ್ತೆ. ಸೊ ಬನ್ನಿ ಕೂಡಿಸೋಣ. 7p ಪ್ಲಸ್ ಇಲ್ಲ ಮೈನಸ್ 3q ಇದೆ, ಪ್ಲಸ್ 8p ಮೈನಸ್ 4q ಇದೆ, ಪ್ಲಸ್ 6p ಮೈನಸ್ 2q ಇದೆ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ, ಏನಂತ ಹೇಳಿಬಿಟ್ಟು ಗೊತ್ತಾ? 7p ಪ್ಲಸ್ ಮೈನಸ್ 3q ಅಂತ ಕೊಟ್ಟಿದ್ದಾರಲ್ವಾ. ಸೊ ಯಾಕೆ ಈ ರೀತಿಯಾಗಿ ಕೊಟ್ಟಿದ್ದಾರೆ ಗೊತ್ತಾ ಮಕ್ಕಳ? ಸೊ ನಾವು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಉಕ್ತಿಗಳನ್ನು, ಅಂಕಗಣಿತದ ಉಕ್ತಿಗಳನ್ನು ಕಲ್ತಿದ್ವಲ್ವಾ, ಅಲ್ಲಿ ಟರ್ಮ್ಸ್ಗಳು ಬೇಕಾಗಿತ್ತಲ್ವಾ, ಪದಗಳು, ಉಕ್ತಿಗಳು ಅಂತ ಹೇಳಿ. ಉಕ್ತಿಗಳನ್ನು ನಾವು ಯಾವ ರೀತಿಯಾಗಿ ಬರೆದಿದ್ವಿ? ಫಾರ್ ಎಕ್ಸಾಂಪಲ್ಲು ಹೇಗಪ್ಪ ಅಂತಂದರೆ, ಪ್ಲಸ್ಸಿಂದ ನಾವು ಸಪ್ರೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಟ್ಟಿದ್ವಲ್ವಾ. ಸೊ 6 3 × 4 ಅಂತ ಇದ್ದಾಗ ಇಲ್ಲಿ 2 ಉಕ್ತಿಗಳಿದ್ದಾವೆ. ಒಂದು 6 ಇದೆ, ಇನ್ನೊಂದು ಮೈನಸ್ 3 × 4 ಇದೆ. ಹಾಗಾಗಿಬಿಟ್ಟು ಇಲ್ಲಿ ಪ್ಲಸ್ ಹಾಕ್ಕೊಂಡ್ವಿ, ಗೊತ್ತಾಯ್ತಾ? ಸೊ ಇದು ನೆನಪಿದೆ ಅನ್ಸತ್ತೆ, ಆ ಒಂದು ಪಾಠದಲ್ಲಿ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಇದನ್ನು ಕೊಟ್ಟಿದ್ದಾರೆ. ಓಕೆ, ಈ ರೀತಿಯಾಗಿ ಮಾಡಿದ್ರೂ ಓಕೆ, ಈ ರೀತಿಯಾಗಿ ಮಾಡಿದ್ರೂ ಓಕೆ, ದೇರ್ ಇಸ್ ನೋ ಡೌಟ್. ಓಕೆ, ನೆಕ್ಸ್ಟು ಇಲ್ಲೇನು ಮಾಡ್ತೀವಿ ನಾವು? ಸೊ ಮತ್ತೆ ಸಜಾತಿ ಪದಗಳನ್ನು ಹತ್ರ ತೊಗೊಂಬರೋಣ. 7p 8p 6p. 7p ಪ್ಲಸ್ 8ಕ್ಕೆ ಯಾವುದಿದೆ ಚಿಹ್ನೆ? 8p ಪ್ಲಸ್ 6ಕ್ಕೆ ಪ್ಲಸ್ ಇದೆ 6p. ಓಕೆ, ತೊಗೊಂಬಂದೆ. ನೆಕ್ಸ್ಟ್ ಇನ್ನೇನಿದೆ? ಪ್ಲಸ್ ಇದೆ. ಸೊ ನೆಕ್ಸ್ಟು ಮೈನಸ್ 3q ಇದೆ, ಬರ್ಕೊಳ್ಳೋಣ. ಮೈನಸ್ 3q ಪ್ಲಸ್ಸನ್ನು ಹಾಕ್ಕೊಂಡಿದ್ದೀನಿ ನಾನು, ಮೈನಸ್ 3q. ನೆಕ್ಸ್ಟ್ ಮೈನಸ್ 4q ಮೈನಸ್ 2q. ಓಕೆ, ಫೈನ್. ಇದರೊಳಗಡೆ ಕಾಮನ್ ಏನಿದೆ? p ಕಾಮನ್ ಇದೆ ಅಲ್ವಾ? 7 ಪ್ಲಸ್ 8 ಪ್ಲಸ್ 6, ಈ 3ರಿಂದ ಹೇಳ್ತಿದ್ದೀನಿ, ಇಂಟು ಪಿ ಅಂತ ಅಂದರೆ ಡೈರೆಕ್ಟಾಗಿ ನಾವು ಪಿನೂ ಬರಿಬೋದು. ಇಲ್ಲಿ ಚಿಹ್ನೆ ಪ್ಲಸ್ಸನ್ನು ಹಾಕೋಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಇಲ್ಲಿ ಏನು ಕಾಮನ್ ಇದೆ ಅಂತ ಹೇಳಿಬಿಟ್ಟು ಕ್ಯೂ ಕಾಮನ್ ಇದೆ. ಸೊ ಕ್ಯೂವನ್ನು ಹೊರಗಡೆ ತೆಗಿಯೋಣ. ಇನ್ನೊಂದು ಕಾಮನ್ ಇದೆ, ಏನು? ಮೈನಸ್ ಅನ್ನೋದು ಕಾಮನ್ ಇದೆ, ಎಲ್ಲರಿಗೂ ಸಹ ಮೈನಸನ್ನು ಹೊಂದಿದ್ದಾರೆ. ಸೊ ಹಾಗಾಗಿಬಿಟ್ಟು ಪ್ಲಸ್ ಮೈನಸ್ ಏನಾಯಿತು? ಮೈನಸ್ ಆಯಿತು. 3 ಪ್ಲಸ್ 4 ಪ್ಲಸ್ 2. ಅಲ್ಲ, ಯಾಕೆ ಇಲ್ಲಿ ಪ್ಲಸ್ ಚಿಹ್ನೆ ಆಯಿತು? ಎಲ್ಲ ಕಡೆನೂ ಸಹ ಮೈನಸ್ ಇದೆ ಅಂತ ಅಂದರೆ ನೀವು ನೋಡಬಹುದು, ಮೈನಸ್ ಪ್ಲಸ್ ಮೈನಸ್, ಮೈನಸ್ ಪ್ಲಸ್ ಮೈನಸ್, ಮೈನಸ್ ಪ್ಲಸ್ ಮೈನಸ್ ಅಂದರೆ ಮೈನಸನ್ನು ಹೊರಗಡೆ ತೆಗೆದ ಮೇಲೆ ಎಲ್ಲವೂ ಸಹ ಪ್ಲಸ್ ಆಗುತ್ತೆ. ಒಂದು ವೇಳೆ ನಾನು ಇಲ್ಲಿ ಮೈನಸ್ ಇಟ್ಟೆ ಅಂತ ಅಂದರೆ ಮೈನಸ್ ಮೈನಸ್ ಪ್ಲಸ್ ಆಗ್ತಿತ್ತು, ಆದರೆ ಪ್ಲಸ್ 3 ಇಲ್ಲ, ಮೈನಸ್ 3 ಇದೆ ಮಕ್ಕಳ. ಸೊ ಬನ್ನಿ ನೆಕ್ಸ್ಟು 7 ಪ್ಲಸ್ 8 ಪ್ಲಸ್ 6 21p
ಮೈನಸ್ ಚಿಹ್ನೆ ಇದೆ. 3 4 7 7 2 9 9 ಕ್ಯೂ. ಓಕೆ, ಇದನ್ನು ಮತ್ತೆ ನಾವು ಸರಳೀಕರಣ ಮಾಡೋಕ್ಕಾಗಲ್ಲ, ಯಾಕೆ ಅಂತಂದರೆ ವಿಜಾತಿ ಪದಗಳಿದೆ. ಸೊ ಇಲ್ಲಿಗೆ ನಾವು ತರಬಹುದು. ಓಕೆ ಫೈನ್. ಎಲ್ಲಿದೆ ನೆಕ್ಸ್ಟು ನಾವು ಎಲ್ಲಿ ಹೇಳ್ತಾ ಇದ್ವಿ? ಓಕೆ, ಇಲ್ಲಿಗೆ ಹೇಳ್ತಾ ಇದ್ವಿ. ಸೊ 3 ಸುತ್ತುಗಳ ಬಳಿಕ ಅವಳ ಅಂತಿಮ ಅಂಕ ಎಷ್ಟು ಅಂತ ಅಂದರೆ 2p ಮೈನಸ್ 9q. 2 21p ಮೈನಸ್ 9q. ಓಕೆ, ಅವಳ ಅಂತಿಮ ಅಂಕ 3 ಅಂಕಗಳ. ಸೊ ಅದೇ ನಾನು ಹೇಳಿದ್ನಲ್ವಾ, ಇಲ್ಲಿ ನೋಡಿ 7p ಮೈನಸ್ 3q ಅಂತ ಕೊಟ್ಟಾರೆ. ನಿಮಗೆ ಯಾಕೆ ಮೈನಸ್ 3q ಅಂತ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತಲ್ವಾ? ಉಕ್ತಿಗಳನ್ನು ಸಪ್ರೇಟ್ ಮಾಡೋಕ್ಕೆ ಪ್ಲಸ್ ಚಿಹ್ನೆಯಿಂದ ಸಪ್ರೇಟ್ ಮಾಡೋಕ್ಕೋಸ್ಕರ ಕೊಟ್ಟಿದ್ದಾರೆ. ಓಕೆ, ಇಲ್ಲ ನಾನು ಡೈರೆಕ್ಟಾಗೆ ಬರ್ಕೊಳ್ತೀನಿ. ಓಕೆ, ದೆರ್ ಇಸ್ ನೋ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ 3 ಸುತ್ತುಗಳ ನಂತರ ನಮಗೆ ಎಷ್ಟು ಸಿಕ್ತು? 21p ಮೈನಸ್ 9q ಆಗಿದೆ. ಅವಳ ಸಹಪಾಠಿ ಕೃಷಿತಾಳ ಅಂಕ ಇಷ್ಟಾಗಿದೆಯಂತೆ. ಚಾರುಳ ಅಂಕ ಇಷ್ಟ ಆದರೆ ಕೃಷಿತಾಳ ಅಂಕ ಇಷ್ಟಾಗಿದೆ. 3 ಸುತ್ತುಗಳನ್ನು ಕೂಡಿದಾಗ ಕೃಷಿತಾಳ ಅಂಕ 23p ಮೈನಸ್ 7q ಆಗುವಂತೆ ಕೆಲವು ಸಂಭವನೀಯ ಅಂಕಗಳನ್ನು ನಾವು ಕೊಡಬೇಕಂತೆ. ಸೊ ಈಗೇನು ಹೇಳ್ತಾ ಇದ್ದಾರೆ ಅವರು ಅಂತ ಅಂದರೆ, ಇದನ್ನು ಕೊಟ್ಟು ಅಂದರೆ ಈಗ ನಾವು ಇದನ್ನು ರೆಡಿ ಮಾಡಬೇಕಂತೆ. ಫೈನಲ್ ಆಗಿ ಆನ್ಸರ್ ಕೊಟ್ಟುಬಿಟ್ಟಿದ್ದಾರೆ. ಫೈನಲ್ ಆನ್ಸರ್ ಕೊಟ್ಟಿದ್ದಾರೆ. ಇವಳ್ದು ಕೊಟ್ಟಿದ್ರಲ್ಲ ಹಿಂಗೆ 21p ಮೈನಸ್ 9q ನಾವು ಹುಡುಕಿದ್ದು. ಬಟ್ ಈಗ ನಾವು ಇದನ್ನು ಹುಡುಕ್ಬೇಕಂತೆ, ಸಂಭವನೀಯ ಅಂಕಗಳು ಅಂತಂದರೆ ನಾವು ಸಿಂಪಲ್ಲಾಗಿ ಹೇಗಾದರೂ ಕೊಡ್ಬೋದು. ಹೇಗೆ? 23 ಬರಬೇಕು, ಆ ರೀತಿಯ ಕೊಡೋಣ. ಓಕೆ ಫೈನ್. 23ರಲ್ಲಿ 6 ಕಳೆದ್ರೆಷ್ಟು? ಅವಳಿಗೂ 3 ಸುತ್ತು ಕೊಡಬೇಕಲ್ವಾ? 17ರಲ್ಲಿ ಮತ್ತೆ 7 ಕೊಡ್ತೀನಿ ನಾನು. 10ರಲ್ಲಿ ನೆಕ್ಸ್ಟು 3ನೇ ಸುತ್ತಲ್ಲಿ 10 ಹೇಳಿದಾಳೆ ಅಂತ ಅಂದರೆ ಎಷ್ಟಾಯಿತು? ಸೊ ನಮಗೆ ಎಷ್ಟು? 0 ಬಂತು. ಸೊ ಹಾಗಾಗ್ಬಿಟ್ಟು ನಮಗೆ 23 ಬಂತು. ಓಕೆ, ನೆಕ್ಸ್ಟು ಆದರೆ ರಾಂಗ್ ಆನ್ಸರ್ಸ್ಗಳು ಸಹ ಬರಬೇಕಲ್ವಾ? ರಾಂಗ್ ಆನ್ಸರ್ಸ್ ಎಷ್ಟಿದೆ ಅಂತೆ? 7 ಬರಬೇಕಂತೆ. 7 ಸಿಂಪಲ್ಲಾಗಿ 7ರಲ್ಲಿ 1 ಕಳೆದ್ರೆ ಎಷ್ಟು? 6. 6ರಲ್ಲಿ 2 ಕಳಿಯೋಣ 4. 4ರಲ್ಲಿ 4 ಕಳಿಯೋಣ 0. ಸೊ 0 ಬರೋ ಥರ ನಮಗೆ ನಾವೇನು ಮಾಡಿರೋದು, ಕನ್ಫ್ಯೂಷನ್ ಆಗಬೇಡಿ. ಸೊ ನಾವೇನು ಮಾಡಿದರೆ 23ನ ಸ್ಪ್ಲಿಟ್ ಮಾಡಿದ್ವಿ. ನಾನು ತೊಗೊಂಡಿರೋ ನಂಬರ್ಸನ್ನು ತೊಗೊಬೇಕು ಅಂತ ಏನಿಲ್ಲ. 3 ಹಂತಗಳಲ್ಲಿ ಅವಳಿಗೂ 3 ಹಂತ ಇತ್ತಲ್ವಾ ಚಾರುಳು. ಹಾಗಾಗಿಬಿಟ್ಟು ಕೃಷಿಕಂದು 3 ಹಂತ ಬರೋ ಹಾಗೆ ನಾವು ಸ್ಪ್ಲಿಟ್ ಮಾಡಬೇಕು 23ನ್ನು. ನೀವು ನಿಮ್ಮ ಇಷ್ಟವಾದ ನಂಬರ್ಸ್ಗಳನ್ನು ತೊಗೊಬೋದು. ಬಟ್ ಹೇಗಾದರೂ ಮಾಡಿ 23 ಬರಬೇಕು. ಈಗ ನಮಗೆ ಯಾವುದಾದ್ರು ಬಂದಿದೆ? 6 ಬಂದಿದೆ, 7 ಬಂದಿದೆ, 10 ಬಂದಿದೆ. ಓಕೆ, 10 ಬಂದಿದೆ. ಸೊ ತಪ್ಪುತ್ತರ 1 ಬಂದಿದೆ, 2 ಬಂದಿದೆ, 4 ಬಂದಿದೆ. ಅದಕ್ಕೆ ರಿಲೇಟೆಡ್ ಆಗಿ ನಾವು ಒಂದು ಎಕ್ಸ್ಪ್ರೆಷನನ್ನು ಬರಿಬೇಕಾಗತ್ತೆ. ಸೊ ಬನ್ನಿ ನೋಡೋಣ. 6p ಸರಿಯಾದ ಉತ್ತರ ಹೇಳ್ತಿರೋದು. ನೆಕ್ಸ್ಟು 7p, ನೆಕ್ಸ್ಟು 10p. ಅದೇ ರಾಂಗ್ ಆನ್ಸರ್ಸಲ್ಲಿ ಏನು ತೊಗೊಂಡೆ? 1q ಅಂತ ಅಂದರೆ ಕ್ಯೂ ತೊಗೊಂಡೆ. ಸೊ 2q, 1q ಅಂತ ಅಂದ್ರೂ ಬರೀ ಕ್ಯೂ ಅಂತ ಬಂದ್ರೂ ಸೇಮ್ ಒಂದೇ ಆನ್ಸರು. 4q. ಮೊದಲನೇ ಒಂದು ಸುತ್ತಲ್ಲಿ ಇಷ್ಟು ತೊಗೊಂಡು, 2ನೇ ಸುತ್ತಲ್ಲಿ ಇಷ್ಟು ತೊಗೊಂಡು, 3ನೇ ಸುತ್ತಲ್ಲಿ ಇಷ್ಟು ತೊಗೊಂಡು, ಇವೆರಡನ್ನೂ ಸಹ ನಾವು ಬಿಡಿಸಿದ್ರೆ ಎಕ್ಸಾಕ್ಟಾಗಿ ನಮಗೆ ಎಷ್ಟು ಬರುತ್ತೆ? 23p ಮೈನಸ್ 7q ಬರುತ್ತೆ. ಈಗ ನಾವು ಬಿಡಿಸಿದ್ವಲ್ಲ ಮೇಲೆ, ಅದೇ ರೀತಿಯಾಗಿ ಇದನ್ನು ಸಹ ಹಾಕ್ಕೊಂಡು ಬಿಡಿಸಿದ್ರೆ ಸೇಮ್ ಬರುತ್ತೆ ನಮಗೆ. ಓಕೆ ಫೈನ್. ನೆಕ್ಸ್ಟ್ ಕ್ವಶನ್ ಕೊಟ್ಟಿದ್ದಾನೆ, ಯಾರು ಹೆಚ್ಚು ಅಂಕ ಗಳಿಸಿದರು ಎಂದು ನಾವು ಹೇಳಬಹುದೇ? ಹೌದು, ಹೇಳಬಹುದು. ಯಾವ ರೀತಿಯಾಗಿ ಹೇಳ್ತೀರಾ ಅಂತಂದರೆ, ಇಲ್ಲಿ ಕೃಷಾ ಎಷ್ಟು ತೊಗೊಂಡಿದ್ದಾಳೆ? 23p ಮೈನಸ್ 7q ಅಲ್ವಾ? 23p ಮೈನಸ್ 7q. ಕೃಷಿತಾ ಅದೇ ಚಾರು ಎಷ್ಟು ತೊಗೊಂಡಿದ್ದಾಳೆ? 21p ಮೈನಸ್ 9q. ಸಾರಿ, ಕಾಣಿಸ್ತಿಲ್ಲ, 9q. ಇಲ್ಲೇ ಮೇಲ್ನೋಟಕ್ಕೆ ನೋಡಿದಾಗ ನೀವು ನೋಡಬಹುದು 23 ಸರಿ ಉತ್ತರ, 7 ತಪ್ಪು ಉತ್ತರ, 21 ಸರಿ ಉತ್ತರ, 9 ತಪ್ಪು ಉತ್ತರ. ಇಲ್ಲಿ ಕೃಷಿತಾ. ಓಕೆ, ನೈಸ್ ನೇಮ್. ಕೃಷಿತಾ 23p ಅಂದರೆ 23 ಸರಿಯಾದ ಆನ್ಸರ್ಸ್ಗಳನ್ನು ಹೇಳಿದ್ದಾಳೆ. ಅದೇ ಚಾರು 21 ಸರಿಯಾದ ಆನ್ಸರ್ಗಳನ್ನು ಹೇಳಿದ್ದಾರೆ. ಸೊ ಅದಕ್ಕೆ ಇದು ಜಾಸ್ತಿ. ಇನ್ನು ತಪ್ಪೇ ಆಗಿರೋದು ನೋಡೋಣ. ಸೊ ನಮಗೆ ಗೊತ್ತುಂಟು, ಯಾರು ಕಡಿಮೆ ತಪ್ಪು ಮಾಡ್ತಾರೋ ಅವ್ರ ಮಾರ್ಕ್ಸ್ ಜಾಸ್ತಿ ಅಂತ ಹೇಳಿ, ಯಾರು ಜಾಸ್ತಿ ತಪ್ಪು ಮಾಡ್ತಾರೋ ಅವ್ರ ಮಾರ್ಕ್ಸ್ ಕಡಿಮೆ ಅಂತ ಹೇಳಿಬಿಟ್ಟು ಇಲ್ಲಿ ಸಹ ಕಡಿಮೆ ತಪ್ಪು ಮಾಡಿದ್ದಾಳೆ, ಇದು ಜಾಸ್ತಿ ಆಯಿತು. ಹಾಗಾದರೆ ಎರಡರೊಳಗಳು ಸರಿಯಾದ ಉತ್ತರನೂ 23p ಜಾಸ್ತಿ ಇದೆ, ಕಡಿಮೆ ಇದರೊಳಗೂ ಸಹ ಇದು ಅವಳು ಹೆಚ್ಚು ಕಡಿಮೆ ತಪ್ಪುಗಳನ್ನು ಹೇಳಿದ್ದಾಳೆ. ಹಾಗಾಗಿಬಿಟ್ಟು ಯಾರ ಒಂದು ಅಂಕ ಜಾಸ್ತಿ? ಕೃಷಿತಾಳ ಅಂಕ ಜಾಸ್ತಿ. ಸೊ ಇದನ್ನು ನಾವು ಯಾವ ರೀತಿಯಾಗಿ ಈ ಬೀಜೋಕ್ತಿಯನ್ನು ಮಾಡಬಹುದು ಅಂತ ಅಂದರೆ, ಸಿಂಪಲ್ಲಾಗಿ ನಾವು ಇವೆರಡನ್ನೂ ಸಹ ಕಳೆದು ಬಿಟ್ಟರೆ ನಮಗೆ ಆನ್ಸರ್ ಸಿಗತ್ತೆ. ಹೇಗೆ ಮಾಡೋದು? 23p ಮೈನಸ್ 7q ಮೈನಸ್ 21p ಪ್ಲಸ್ 9q. ಓಕೆ, ಇದರೊಳಗಡೆ ಇದನ್ನು ಕಳೆದಿದ್ದೀವಿ ನಾವು ಅಲ್ವಾ? ಸೊ ಬನ್ನಿ, ಇಲ್ಲಿ ಮೈನಸ್ ಚಿಹ್ನೆನ ಹಾಕ್ಕೊಂಡು ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ಡೌಟ್ ಆದರೆ. ಇದು ಕೃಷಿತಾಳದು, ಇದು ಚಾರುದು. ಓಕೆ ಫೈನ್. ಒಂದು ನಿಮಿಷ.
ಮೈನಸ್ ಈಗ ನಾನು ಸ್ಟೆಪ್ ಏನು ಹೇಳಿದೆ 23p ಮೈನಸ್ 7q ಬರೆದ್ವಿ. ಇಲ್ಲಿ ಮೈನಸ್ ಇರೋದ್ರಿಂದ ಇಲ್ಲಿ ಅತಿಥಿ ಇದೆ, ಈ ಅತಿಥಿನ ಎರಡೂ ಒಂದು ಟರ್ಮ್ಸ್ ಜೊತೆಗೆ ಗುಣಿಸ್ಬೇಕು. ಸೊ ಮೈನಸ್ಸು ಪ್ಲಸ್ಸು ಮೈನಸ್ಸು 21p ಮೈನಸ್ಸು ಪ್ಲಸ್ಸು 9q. ಓಕೆ, ಮೈನಸ್ ಇಂಟು ಮೈನಸ್ 9q. ಸೊ ಅದಕ್ಕೋಸ್ಕರ ಅಲ್ಲಿ ನಾನು ಪ್ಲಸ್ ಡೈರೆಕ್ಟಾಗಿ ಹಾಕ್ಬಿಟ್ಟಿದ್ದೆ, ಬೇಡ ಅಂತ ಹೇಳ್ಬಿಟ್ಟು ಮರ್ತಿದ್ದು ಮಾಡಿದೆ. ಸೊ ಲೈಕ್ ಈ ಒಂದು ಸೇಮ್ ಆಗಿರೋದನ್ನು ತೊಗೊಂಬರ್ರಿ, 23p ಮೈನಸ್ 21p. ಓಕೆ, ನೆಕ್ಸ್ಟ್ ಇಲ್ಲಿ ಏನು ತರ್ತೀರಾ, ಮೈನಸ್ 7q ಪ್ಲಸ್ 9q. ಓಕೆ, ಇವೆರಡನ್ನು ಸಹ ನಾವು 23ರಲ್ಲಿ 21 ಕಳಿಬೇಕಂತೆ 2p. ಓಕೆ, ಸೊ ಇದನ್ನು ನಾವು ಯಾವ ರೀತಿಯಾಗಿ ಬರ್ಕೊಳ್ಳೋಣ ಅಂತ ಅಂದರೆ, ಮಧ್ಯಕ್ಕೆ ನಿಮಗಿದು ಅರ್ಥ ಆಗಿಲ್ಲ ಅಂತಂದರೆ ಪ್ಲಸ್ ಬರೆದ್ಬಿಟ್ಟು ಮೈನಸ್ 7q ಪ್ಲಸ್ 9q ಮಾಡ್ಕೊಳ್ಳಿ. ಸೊ ಇಲ್ಲೇನಾಯಿತು, ಪ್ಲಸ್ಸು ಮೈನಸ್ ಇದೆ, ಕಳಿಬೇಕಂತೆ. 9ರಲ್ಲಿ 7 ಹೋದರೆ ಎಷ್ಟು, 9ರಲ್ಲಿ 7 ಹೋದರೆ ಪ್ಲಸ್ ಇದು 9ರಲ್ಲಿ 7 ಹೋದರೆ 2q. ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇದೆ, ಹಾಗಾಗಿಬಿಟ್ಟು ಪ್ಲಸ್ ಹಾಕಿದ್ವಿ, 2p. ಫೈನಲ್ ಆನ್ಸರ್ 2p ಪ್ಲಸ್ 2q ಬಂತು. ಓಕೆ ಫೈನ್. ನೆಕ್ಸ್ಟ್ ಇಲ್ಲಿಗೆ ಈ ಬೀಜೋಕ್ತಿಯನ್ನು ಮತ್ತಷ್ಟು ಸರಳೀಕರಿಸಿ ಅಂತ ಹೇಳಿಬಿಟ್ಟು ನಾವು ಕಂಪ್ಲೀಟ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಉದಾಹರಣೆ 9 ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗೋಣ. ಥ್ಯಾಂಕ್ ಯು. ಐ ಹೋಪ್ ನನ್ನ ಒಂದು ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಡ್ತೀನಿ. ಆಮೇಲೆ ಎಲ್ಲರಿಗೂ ಧನ್ಯವಾದಗಳು. ಯಾಕಂತಂದರೆ ಇಲ್ಲಿವರೆಗೆ ನಾನು ಏನು 7ನೇ ಕ್ಲಾಸ್ 8ನೇ ಕ್ಲಾಸ್ 6ನೇ ಕ್ಲಾಸನ್ನು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ನಿಮ್ಮ ಕಡೆಯಿಂದ ತುಂಬ ಅತ್ಯುತ್ತಮವಾದ ರೆಸ್ಪಾನ್ಸ್ ಸಿಗ್ತಾ ಇದೆ ನನಗೆ. ಆಮೇಲೆ ಒಳ್ಳೊಳ್ಳೆ ಕಮೆಂಟ್ಸು ಸಿಗ್ತಾ ಇದೆ. ಅದನ್ನು ನೋಡಿ ನನಗೆ ಇನ್ನೂ ಹೆಚ್ಚು ಒಂದು ಮ್ಯಾಥ್ಸ್ ರಿಲೇಟೆಡ್ ಆಗಿ ವೀಡಿಯೋಸ್ಗಳನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಇಷ್ಟಪಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.